ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದ 4ನೇ ದಿನ ಶಶಿಪ್ರಭಾ ಪರಿಣಯ ಯಕ್ಷಗಾನ ಪ್ರದರ್ಶನ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ರಾಮಾಯಣ ಮಹಾಭಾರತದ ಕಥೆಗಳು ನಮ್ಮ ಜೀವನಕ್ಕೆ ಮೌಲ್ಯ ಕಟ್ಟಿಕೊಡುವ ಶಕ್ತಿ ಹೊಂದಿದೆ ಎಂದು ಎಲ್ಬಿ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಎಎಸ್ ಲಕ್ಷ್ಮೀಶ್ ಹೇಳಿದರು. ನಾಟ್ಯತರಂಗ ಟ್ರಸ್ಟ್ ಇಲ್ಲಿನ ನೃತ್ಯ ಭಾಸ್ಕರ್ ಸಭಾಂಗಣದಲ್ಲಿ ಏರ್ಪಡಿಸಿರುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದ 4ನೇ ದಿನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಇಂದು ಕಾನೂನು ಮತ್ತು ಶಾಸನ ನಮ್ಮ ಜೀವನವನ್ನು ಸುಗಮಗೊಳಿಸುವ ಸಾಧನಗಳಾದರೆ ಬಹು ಹಿಂದಿನಿಂದಲೂ ರಾಮಾಯಣ ಮಹಾಭಾರತ ಮೌಲ್ಯಗಳು ಜೀವನಕ್ಕೆ ದಾರಿದೀಪವಾಗಿತ್ತು. ಅಂತಹ ಮೌಲ್ಯಗಳನ್ನು ಸಾರುವ ಮಾಧ್ಯಮಗಳಿದ್ದರೆ ಅದು ಕಲೆ ಮಾತ್ರ ಎಂದು ಹೇಳಿದರು. ಇದರ ಜೊತೆಗೆ ನಮ್ಮ ಮಾತೃಭಾಷೆಯ ಉಳಿವಿನಲ್ಲಿ ಭಾಷಾ ಶುದ್ಧತೆ ಹೊಂದಿರುವ ಯಕ್ಷಗಾನ ಕಲೆಯ ಕೊಡುಗೆ ಅಪಾರವಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವೈದ್ಯ ಡಾಕ್ಟರ್ ಎಚ್.ಎಸ್. ಮೋಹನ್ ಮಾತನಾಡಿ, ಯಕ್ಷಗಾನ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರ ನಿರ್ಲಕ್ಷ್ಯ ಮಾಡಿರುವುದು ಬೇಸರದ ಸಂಗತಿ. ಇನ್ನಾದರೂ ಯಕ್ಷಗಾನ ಸಾಹಿತ್ಯವನ್ನು ಆಧರಿಸುವ ಕಾರ್ಯವಾಗಬೇಕಿದೆ ಎಂದು ಹೇಳಿದರು. ಕಲಾ ಪೋಷಕ ಎನ್ ನಾಗರಾಜ್, ನಾಟ್ಯತರಂಗ ಮುಖ್ಯಸ್ಥ ವಿದ್ವಾನ್ ಜನಾರ್ದನ್, ಪೂಜಾ, ರಾಜಲಕ್ಷ್ಮಿ ಕಾನ್ಗೋಡು, ಶಮ ಮತ್ತಿತರರು ಹಾಜರಿದ್ದರು. ನಂತರ ವಿಜಯ ಸೇವಾ ಟ್ರಸ್ಟ್ ಯಕ್ಷಶ್ರೀ ಸಾಗರದ ಸಂಯೋಜನೆಯಲ್ಲಿ ಶಶಿಪ್ರಭಾ ಪರಿಣಯ ಯಕ್ಷಗಾನ ಪ್ರದರ್ಶನ ನಡೆಯಿತು. ಹಿಮ್ಮೇಳದಲ್ಲಿ ಸುಜನ್ ಗಣೇಶ್ ಹೆಗಡೆ ಗುಂಡುಮನೆ, ಶರತ್ ಜಾನ್ಕೈ, ಸಂಪಾ ಲಕ್ಷ್ಮೀನಾರಾಯಣ ಹಾಗೂ ಮುಮ್ಮೇಳದಲ್ಲಿ ಚಪ್ರಮನೆ ಶ್ರೀಧರ ಹೆಗಡೆ, ಸಂಜಯ್ ಬೆಳೆಯೂರು, ದೀಪಕ್ ಕುಂಕಿ, ಕೃಷ್ಣ ಬೇಡ್ಕಣಿ, ಸದಾಶಿವ್ ಭಟ್, ಪ್ರವೀಣ್ ತಟ್ಟಿಸರ, ವೆಂಕಟೇಶ್ ಹೆಗಡೆ, ಶಿವು ಶಿರಳಗಿ ಪಾಲ್ಗೊಂಡಿದ್ದರು. ನಾವು ಹೇಗಿರಬೇಕು, ಹೇಗಿರಬಾರದು, ಸರಿ ಯಾವುದು, ತಪ್ಪು ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನೋದನ್ನ ಅನಾದಿ ಕಾಲದಿಂದ ನಮಗೆ ರಾಮಾಯಣ ಮಹಾಭಾರತ ಭಾಗವತದ ಕಥೆಗಳು ತಿಳಿಸ್ಕೊಡ್ತಾ ಬಂದಿದೆ. ಈಗ ನಾವು ಕಾನೂನುಗಳು ಅಥವಾ ಶಾಸನಗಳ ಮೂಲಕ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಇದು ಸರಿ ತಪ್ಪು ಅಂತ ಏನು ಹೇಳ್ತೀವೋ ಇದನ್ನು ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ರಾಮಾಯಣ ಮಹಾಭಾರತದ ಕಥೆ. ಈ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳಲ್ಲಿರ್ತಕ್ಕಂಥ ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು, ಒಳ್ಳೆಯ ಸಂಗತಿಗಳನ್ನು ಜನರಿಗೆ ಪರಿಚಯಿಸುವಂಥ, ಅದು ಪ್ರಸರಿಸಲಿಕ್ಕೆ ಅಥವಾ ನಮ್ಮ ತಲೆಮಾರುಗಳಿಗೆ ಅದನ್ನು ವರ್ಗಾವಣೆ ಮಾಡಲಿಕ್ಕೆ ನಮ್ಮ ಹಿರಿಯರು ಕಂಡುಕೊಂಡಂಥ ಅನೇಕ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನ ಕೂಡ ಒಂದು. ಯಕ್ಷಗಾನ ನಮಗೆ, ನಾವು ಮಾತೃಭಾಷೆಯ ಉಳಿವಿನ ಬಗ್ಗೆ ತುಂಬ ಮಾತಾಡ್ತೀವಿ. ಯಕ್ಷಗಾನದ ವೇದಿಕೆಗಳಲ್ಲಿ ಅಥವಾ ತಾಳಮದ್ದಲೆಯಲ್ಲಿ ಅಪ್ಪಿದಪ್ಪಿಯೂ ಕೂಡ ಆಂಗ್ಲ ಭಾಷೆಯ ಬಗ್ಗೆ ಆಗೋದಿಲ್ಲ. ನಾವು ಭಾಷೆಯನ್ನು ಉಳಿಸಬೇಕು ಅಂತ ಹೇಳ್ತಾ ನಮ್ಮ ದೈನಂದಿನ ಬದುಕಿನಲ್ಲಿ ತುಂಬ ಆಂಗ್ಲ ಭಾಷೆಯ ಶಬ್ದಗಳನ್ನ ಬಳಸ್ತೀವಿ. ಬಹುಶಃ ಯಕ್ಷಗಾನದಷ್ಟು ಭಾಷಾ ಶುದ್ಧತೆ ಅಥವಾ ಮಾತೃಭಾಷೆಯಲ್ಲಿ ಉಳಿಸ್ತಕ್ಕಂಥ ಕೊಡುಗೆಯನ್ನು ಯಕ್ಷಗಾನ ಬಿಟ್ಟು ಬಹುಶಃ ಬೇರೆ ಯಾವ ಕಡೆಯೂ ಮಾಡ್ತಾ ಇಲ್ಲ ಅಂತಂದರೆ ಅದು ಅತಿಶಯೋಕ್ತಿಗೆ ಬಿಡ್ತಾರಲ್ಲ. ಸಾಹಿತ್ಯದವರು ಯಕ್ಷಗಾನವನ್ನು ಒಂದು ವಿಭಾಗ ತಮ್ಮಲ್ಲಿ ಅಂತ ಗಣಿಸದೇ ಇರುವುದು ಒಂದು ದೊಡ್ಡ ವಿಷಾದದ ಸಂಗತಿ. ಯಾಕೆಂದರೆ ಬಹಳ ದೊಡ್ಡ ಇತಿಹಾಸ ಇದೆ ಯಕ್ಷಗಾನಕ್ಕೆ. ಭಾರತೀ ಸುಬ್ಬಣ್ಣ ಕವಿ ಬಹಳ ಹಿಂದೆ, ಶತಮಾನಗಳ ಹಿಂದೆ ರಾಮಾಯಣ ಪ್ರಸಂಗಗಳನ್ನು ಬರೆದ. ಆನಂತರ ಎಷ್ಟೋ ಕವಿಗಳು ಮಹಾಭಾರತ ಬೇರೆ ಬೇರೆ ಪ್ರಸಂಗಗಳನ್ನು ಬರೆದರು. ಹಾಗಾಗಿ ಒಂದು 600-800 ವರ್ಷಕ್ಕೂ ಹಿಂದಿನ ನಮಗೆ ಐತಿಹ್ಯ ಸಿಗ್ತದೆ. ಸೊ ಅಷ್ಟು ಶತಮಾನಗಳಷ್ಟು ಹಿಂದಿನ ಇದು ಸಿಕ್ಕಿದ್ರು ಸಹಿತ ಈ ನಮ್ಮ ಈಗಿನ ಸಾಹಿತ್ಯಗಳು ಯಕ್ಷಗಾನ ಒಂದು ಶುದ್ಧ ಕನ್ನಡ ಸಾಹಿತ್ಯದ ಅಂಗ ಅಂತ ಎನಿಸೋದಿಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಸಾಹಿತ್ಯದ ಅಂಶಗಳು ತುಂಬ ಇದೆ. ಅದನ್ನು ಹಾಗೆ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನಮ್ಮ
ಯಾತಕ್ಕೆ ಹರಿಣವು ಬಂದುದು ಜ್ಞಾತಕ್ಕೆ ನಾ ಕೊಂದೆನೋ ಮತ್ಯಾತಕ್ಕೆ ಯುದ್ಧಕ್ಕೆ ಬೇಡರ ವ್ರಾತವ ಸತೆ ಕೊಡಿದೆ ಮತ್ಯಾತಕ್ಕೆ ಯುದ್ಧದಿ ಬೇಡರ ವ್ರಾತವ ಸದೆ ಪಟ್ಟಿಗೆ ಯಾತಕ್ಕೆ ಎನ್ನಣ್ಣನ ಬಿಟ್ಯಾತಕ್ಕೆ ಅಡಗಿಯೊಳ್ ಮಲಗಿದೆ ಅರರೆ ಅಮ್ಮಮ್ಮ ಅರರೆ ಅಮ್ಮಮ್ಮ ಅರರೆ ಅಮ್ಮಮ್ಮ ಅರರೆ ಯಾರಿ ಬನೋ ಸುಂದರ ಪುರುಷ ಅರರೆ ಯಾರಿ ಬನೋ ಸುಂದರ ಪುರುಷ ಸುಂದರ ಪುರುಷ ಈತ ಸ್ಮರಣಂತೆ ತೋರ್ಬನೋ ಮನಕ್ಕೆ ಗರುಷ ಈತ ಸ್ಮರಣಂತೆ ತೋರ್ಬನೋ ಮನಕ್ಕೆ ಗರುಷ ಪತಿವಂತ ಪ್ರೀತ ಪತಿವಂತ ಪ್ರೀತ ಯಾತಕ್ಕೆ ಮೌನವಾಗಿರುವ ಪ್ರಖ್ಯಾತ ಯಾತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ದುರುಡ ವಿಪರೀತ ಲಾಲಿಸಿ ಕೇಳು ಮಾತ ಯಾತಕ್ಕೆ ಮೌನವಾಗಿ ಗುಮ್ಮೆ ಪ್ರಖ್ಯಾತ ಸಮಯ ಬರ ದೊರೆತುದು